ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಸದಾ ಒಂದೇ ರೀತಿ ತಿಂಡಿ ಮಾಡಿ ಬೇಜಾರಾಗಿದ್ದಾಗ ಈ ರೀತಿ ಒಂದು ಸಲ ಶಾವಿಗೆ ಬಾತ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ತಯಾರಿಸೋದು ಸಹ ತುಂಬ ಸುಲಭ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಹಾಗೆಯೇ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮಸಾಲ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಶಾವಿಗೆ ಹುರ್ಕೋಬೇಕು. ನಾನು ಇಲ್ಲಿ ಗೋಧಿ ಶಾವಿಗೆ ಬಳಸ್ತಾ ಇರೋದು, MTR ವರ್ಮೆಸಲ್ಲಿ. ಒಂದು ಬಿಸಿ ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ 2 ಕಪ್ಪು ಗೋಧಿ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿನಲ್ಲಿ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಶಾವಿಗೆ ಬಾತ್ ತಯಾರಿಸಿದಾದ್ಮೇಲೆ ಅದಿನ್ನೂ ನೀರಾಗಿ ಅನಿಸುತ್ತೆ, ಸ್ವಲ್ಪ ಮೆಡ್ಡೆ ರೀತಿ ಆಗೋಗುತ್ತೆ. ಅದರಿಂದಾಗಿ ಹೆಚ್ಚೆತ್ತು ಕೈ ಬಿಡದೇನೆ ಶಾವಿಗೆ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸುಮಾರಾಗಿ 8 ರಿಂದ 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೆಚ್ಚೆತ್ತು ಕೈ ಬಿಡದೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟಿಗೆ ಬಗ್ಗಿಸ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಕ್ಕಾಗಲಿ. ಶಾವಿಗೆ ಸ್ವಲ್ಪ ತಣ್ಣಕ್ಕಾಗೋದ್ರೊಳಗಡೆ ನಾವು ಇದಕ್ಕೆ ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಬಾಣಲೆಗೆ 3 ದೊಡ್ಡ ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ 1 ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಆದಮೇಲೆ ಇದಕ್ಕೆ ನಾವು 1 ದೊಡ್ಡ ಚಮಚ ಕಡಲೆಬೇಳೆ, 1 ದೊಡ್ಡ ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳೋಣ. 3-4 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ತೊಳೆದು ಹಾಕ್ಕೊಳ್ಳೋಣ. ನೀವಿನ್ನೂ ಇದಕ್ಕೆ ಕಡಲೆಕಾಯಿ, ಗೋಡಂಬಿ ಇಂಥದ್ದನ್ನು ಸಹ ಒಗ್ಗರಣೆಗೆ ಹಾಕ್ಕೋಬೋದು. ನಾನು ಅದೆಲ್ಲ ಏನೂ ಬಳಸಿಲ್ಲ. ಇದಿಷ್ಟು ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಈರುಳ್ಳಿನ ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ನಾವಿನ್ನೂ ಬೇರೆ ತರಕಾರಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀವಿ. ಈಗಲೇ ತೀರಾ ಕೆಂಪಾಗೋವರೆಗೂ ಫ್ರೈ ಮಾಡಿಬಿಟ್ರೆ ಈರುಳ್ಳಿ ಕೊನೆ ಅಷ್ಟೊತ್ತಿಗೆ ತುಂಬ ಸೀದೋದಂಗೆ ಆಗೋಗುತ್ತೆ. ಅದರಿಂದಾಗಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ ಈರುಳ್ಳಿನ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೊಂದಾಗಿ ಬೇರೆ ತರಕಾರಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೊದಲು ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಮತ್ತೆ 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗಲೂ ಸಹ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು. 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಚ್ಚಿರುವಂಥ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ದೊಡ್ಡ ಸೈಜ್ ಕ್ಯಾರೆಟನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಹಾಗೆಯೇ ಅರ್ಧ ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 20 ರಿಂದ 25 ಬೀನ್ಸನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲವೂ ಇದೇ ಅಳತೆನಲ್ಲೇ ಹಾಕ್ಕೋಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅಂದಾಜಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಿಮ್ಗೆ ಇಷ್ಟವಾದ ತರಕಾರಿನೂ ಸಹ ಸೇರಿಸ್ಕೋಬೋದು. ಇನ್ನು ಆಲೂಗಡ್ಡೆ, ಸ್ವೀಟ್ ಕಾರ್ನು ಇಂಥದ್ದನ್ನು ಸಹ ಹಾಕ್ಕೋಬೋದು. ತರಕಾರಿ ಎಲ್ಲವೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 2 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಕೊನೆಯದಾಗಿ ಇನ್ನೊಂದು 2-3 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ತರಕಾರಿ, ಟೊಮೆಟೊ ಎಲ್ಲವೂ ಈ ರೀತಿ ಫ್ರೈ ಮಾಡ್ತಾನೆ ಸ್ವಲ್ಪ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಈಗ ಒಂದೊಂದಾಗಿ ಪುಡಿಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ 1 ಚಿಕ್ಕ ಚಮಚ ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಳ್ಳೋಣ. 1 ಚಿಕ್ಕ ಚಮಚ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಹೆಚ್ಚು ಖಾರ ಇರಲ್ಲ, ಬರೀ ಬಣ್ಣ ಬರುತ್ತೆ ಅಷ್ಟೇ. ನೀವು ಖಾರ ಇರುವಂಥದ್ದು ಬಳಸೋಂಗಿದ್ರೆ ಪ್ರಮಾಣ ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. 1 ಚಿಕ್ಕ ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳೋಣ. 1 ಚಿಕ್ಕ ಚಮಚ ಗರಂ ಮಸಾಲ ಹಾಕ್ಕೊಳ್ಳೋಣ. ಅದರ ಜೊತೆಗೇ 1 ಚಿಕ್ಕ ಚಮಚ ಸಕ್ಕರೆ ಹಾಕ್ಕೊಳ್ಳೋಣ. ಇದು ಟೋಟಲಿ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಇದನ್ನು ಹಾಕ್ಕೊಳ್ಳದೆ ಹಾಗೆ ಮಾಡ್ಬೋದು. ಇದಿಷ್ಟು ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ. ತರಕಾರಿಗಳಿಗೆಲ್ಲವೂ ಈ ಮಸಾಲೆ ಘಮ, ಮಸಾಲೆ ಟೇಸ್ಟು ಹತ್ತಬೇಕು ಅಷ್ಟೇ. ಸಕ್ಕರೆ ಹಾಕೋದು ಆಪ್ಷನಲ್ಲು. ಇದರಲ್ಲಿ ಸಕ್ಕರೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಕದೆ ಹಾಗೆ ಮಾಡ್ಬೋದು. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಸಕ್ಕರೆ ಹಾಕ್ಕೋತೀನಿ. ಇದಿಷ್ಟು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಟೋಟಲಾಗಿ ಇದಕ್ಕೆ 3 ಕಪ್ಪು ನೀರು ಹಾಕ್ಕೋಬೇಕು. ನಾನು ಯಾವ ಕಪ್ಪಲ್ಲಿ ಶಾವಿಗೆ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲೇ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಒಂದ್ಸಲ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ.
ಇದೇ ಅಳತೆಯಲ್ಲೇ ನೀರು ಹಾಕ್ಕೋಬೇಕು. ನೀವು ಶಾವಿಗೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲೇ ಅಳತೆ ಮಾಡಿ 3 ಕಪ್ ಹಾಕ್ಕೋಬೇಕು. ಇದಕ್ಕಿಂತ ಕಮ್ಮಿ ಜಾಸ್ತಿ ಹಾಕ್ಕೋಬಾರ್ದು. ಕಮ್ಮಿ ಹಾಕ್ಕೊಂಡ್ರೆ ಶಾವಿಗೆ ಚೆನ್ನಾಗಿ ಬೇಯಲ್ಲ, ಜಾಸ್ತಿ ಹಾಕ್ಕೊಂಡ್ರೆ ಮೆಡ್ಡೆ ರೀತಿ ಆಗೋಗುತ್ತೆ. ಈಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯೆ ಇಟ್ಕೊಂಡು ಒಂದು ಸಲ ಕುದಿಸ್ಕೊಂಡಿದ್ದೀನಿ. ಈಗ ಒಂಚೂರು ಈ ನೀರನ್ನು ಟೇಸ್ಟ್ ನೋಡಿಬಿಟ್ಟು ಅಗತ್ಯ ಇದ್ದರೆ ಉಪ್ಪು ಹಾಕ್ಕೋಬೋದು. ನಾನು ಇನ್ನೊಂದು ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕೊಂಡ್ಮೇಲೆ ಒಂದು ಸಲ ಇದನ್ನು ಕಲಿಸ್ಕೊಳ್ಳೋಣ. ಈ ನೀರನ್ನು ನೀವು ಒಂಚೂರು ಟೇಸ್ಟ್ ನೋಡಿದ್ರೆ ನಿಮಗೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಗೊತ್ತಾಗೋಗುತ್ತೆ. ಮತ್ತು ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸಿದ್ಮೇಲೆ ನಾವು ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಹಾಕ್ಕೊಳ್ಳೋಣ. ಶಾವಿಗೆ ಹಾಕ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಜೊತೆ ನೀರು ಜೊತೆ ಎಲ್ಲ ಶಾವಿಗೆನೂ ಮುಳುಗೋ ರೀತಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸಲ ಕಲಿಸಿದ್ಮೇಲೆ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ 8ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದಕ್ಕಿಂತ ಹೆಚ್ಚೊತ್ತು ಅಗತ್ಯ ಇರಲ್ಲ. 8ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು, ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನು ಕರೆಕ್ಟಾಗಿ 8 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ. ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಉದ್ದುದ್ರಾಗಿ ನೀಟಾಗಿ ಬೆಂದಿದೆ. 8 ನಿಮಿಷ ಆದಮೇಲೂ ಇನ್ನೂ ಸ್ವಲ್ಪ ನೀರು ಅಂತ ಅನ್ನಿಸ್ತಾ ಇದೆ ಅಂದರೆ ಇನ್ನು 1 ನಿಮಿಷ 2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ರೂ ಸಾಕು. ಒಂದು ಸಲ ಈ ರೀತಿ ಕೆದಕ್ಕೆ ನೋಡಿದ್ರೆ ಗೊತ್ತಾಗೋಗುತ್ತೆ. ಬಾಣಲೆ ತಳದಲ್ಲಿ ಇನ್ನೂ ನೀರಾಗಿದೆ ಅಂತ ಅನಿಸಿದ್ರೆ ಇನ್ನೊಂದು 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಬೇಕಾಗತ್ತೆ. ನನಗೆ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ, ನೀರಿಲ್ಲ ಕೆಳಗಡೆ. ಒಂದು ಸಲ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಮತ್ತೆ 2 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡೋಣ. 2 ನಿಮಿಷ ಇದನ್ನು ಮುಚ್ಚಿಟ್ರೆ ಬಿಸಿ ಬಿಸಿಯಾದ ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟು ತಯಾರಾಗಿರುತ್ತೆ. ಇದನ್ನು ಇದೇ ರೀತಿಯೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಚೆನ್ನಾಗಿ ಬೆಂದಿದೆ. ಇದಕ್ಕೇನು ಸೈಡ್ ಡಿಶ್ ಅಗತ್ಯ ಇಲ್ಲ. ಆದರೂ ನಿಮ್ಗೆ ಇಷ್ಟ ಆದರೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬೋದು, ಇದ್ರ ಜೊತೆ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಹಾಕಿದ್ದೀನಿ. ಸುಮಾರು ರೀತಿ ಇಡ್ಲಿ ರೆಸಿಪಿಗಳನ್ನು ಹಾಕಿದ್ದೀನಿ. ದೋಸೆ ಮಾಡೋ ವಿಧಾನನೂ ಹಾಕಿದ್ದೀನಿ. ಹಾಗೆಯೇ ನಾನು ತೋರಿಸಿರುವಂಥ ಉದ್ದಿನ ಕಡುಬು ರೆಸಿಪಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.